ಅದೇ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಆರೋಪ ಮಾಡ್ತಾ ಇದ್ದಾರೆ ಈ ಕಲ್ಲುಗಣಿ ಅಲ್ಲ. ಈಗ ನಮ್ಮ ಗಮನಕ್ಕೆ ಈ ಥರ ಒಂದು ಕಲ್ಲು ಗಣಿಗಾರಿಕೆ ಆಗ್ತಾಯಿದೆ, ಅಲ್ಲಿ ನಿಯಮಗಳ ಉಲ್ಲಂಘನೆ ಆಗ್ತಾಯಿದೆ ಅಂತ ಹೇಳಿ ಅಲ್ಲಿ ಅರ್ಜಿದಾರ ಗಮನಕ್ಕೆ ತೊಗೊಂಬಂದ ತಕ್ಷಣ ಸೊ ಅವರು ಸಂಬಂಧಪಟ್ಟ 2 ಇಲಾಖೆಗಳು, ಒಂದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಮತ್ತು ಮೈನ್ಸ್ ಇಲಾಖೆಯವ್ರ ಗಮನಕ್ಕೆ ವಿಚಾರನ ತೊಗೊಂಬಂದಿದ್ವಿ. ಅವರು ಈಗ ಸ್ಥಾನಿಕ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಅದು ಕುರಿತು ಏನನ್ನೋದೊಂದು ವರದಿ ಕೊಡ್ತಾರೆ. ಸೊ ಮೈನ್ಸ್ ಆ್ಯಂಡ್ ಮಿನರಲ್ ಆ್ಯಕ್ಟಲ್ಲಿ ಮೈನ್ಸ್ದವರು ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ 1986 ಅಂತ ಇದೆ. ಅದರ ಪ್ರಕಾರ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ದವರು ಅದಕ್ಕೆ ಯಾವುದೇ ಕ್ರಮ ತೆಗೆದುಕೊಳ್ಳೋಕೆ ಅಧಿಕಾರ ಇರ್ತದೆ. ಸೊ ಆ ಸೂಕ್ತ ಕ್ರಮನ ಅವರು ತೆಗೆದುಕೊಳ್ತಾರೆ ಈ ವಿಚಾರದಲ್ಲಿ. ಸರ್, ನಿಮ್ಮ ಕಚೇರಿ ಮುಂದೆ ಕಳೆದ ಬಾರಿ ಒಂದು ತಿಂಗಳು ಹಿಂದೆ ಪ್ರತಿಭಟನೆ ಮಾಡಿದ್ರು ಸರ್. ಅವರ ಕುಟುಂಬ ಅಲ್ಲಿ ಸ್ಥಳೀಯ ರೈತರು ಅವ್ರಿಗೆ ಅವತ್ತು ಏನು ಭರವಸೆ ಕೊಟ್ಟಿದ್ರು? ಅವ್ರಿಗೆ ಅದೇ ಭರವಸೆ ಕೊಟ್ಟಿದ್ವಿ, ನಿಮ್ಗೇನು ತೊಂದರೆ ಆಗ್ತದೆ ಅದನ್ನು ತಾಲೂಕು ಆಡಳಿತದ ವತಿಯಿಂದ ನಾವು ಸಂಬಂಧಪಟ್ಟ ಇಲಾಖೆಗಳಿಗೆ ಈ ವಿಚಾರನ ಗಮನಕ್ಕೆ ತೊಗೊಂಬರ್ತೀವಿ ಅಂಥೇಳಿ. ಸೊ ಆ ಪತ್ರ ಮೂಲಕ ಅವತ್ತಾಗಿರೋ ವಿಚಾರನ ಗಮನಕ್ಕೆ ತಂದ ಮೇಲೇ ಈಗ ಅವರು ಬಂದು ಭೇಟಿ ಮಾಡಿದ್ದಾರೆ, ಪರಿಶೀಲನೆ ಮಾಡಿದ್ದಾರೆ. ತದನಂತರ ನಿಯಮಾನುಸಾರ ಅವ್ರದ್ದು ಏನು ಕಂಡು ಬಂದಿದೆ ಅದ್ರ ಮೇಲೆ ಅವ್ರ ಕ್ರಮ ತೆಗೆದುಕೊಳ್ತಾರೆ. ಸರ್, ಅವರು ಹೇಳ್ತಾರೆ ಅಧಿಕಾರಿಗಳು ಏನೇ ಕ್ರಮ ಕೈಗೊಳ್ಳೋದೇ ಇದ್ರೆ ನಾವು ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಒಂದು ರೀತಿ ಎಚ್ಚರಿಕೆ ಹೇಳಿದ್ರು. ಆ ರೀತಿ ನೀವು ಏನಾದರೂ ಸರ್ ನಮ್ಮ ಮುಖಾಂತರ ಅವ್ರಿಗೆ ಏನಾದರೂ ನೀವು ಆ ರೀತಿ ಪರಿಸ್ಥಿತಿ ಉದ್ಭವ ಆಗಿಸ್ಕೊಡಲ್ಲ. ಯಾಕಂದರೆ ಸರ್ಕಾರ ಆಯಿತು, ಅಧಿಕಾರಿಗಳಾಯಿತು, ನಿಜವಾಗ್ಲೂ ಯಾರಿಗೆ ತೊಂದರೆ ಆಗ್ತಾಯಿದೆ ಅವ್ರ ಜೊತೆ ಇರುವಂಥ ವ್ಯವಸ್ಥೆ ಇದೆ. ಸೊ ಹೀಗಾಗಿ ಯಾವ ಕಾರಣಕ್ಕೂ ಅವರು ಹತಾಶೆಗೊಳಗಾದಾಗಲಿ ಅಥವಾ ವ್ಯವಸ್ಥೆ ಮೇಲೆ ಅಪನಂಬಿಕೆ ಇಟ್ಕೊಳ್ಳೋದಾಗಲಿ ಬೇಡ. ಸೊ ಖಂಡಿತವಾಗ್ಲೂ ವ್ಯವಸ್ಥೆ ನಿಯಮಾನುಸಾರ ಕ್ರಮ ತೆಗೆದುಕೊಳ್ತದೆ. ಓಕೆ.